Hello dear students, welcome to Sing Style of Max. So ನಾವು 3D ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು, ನಿಮ್ಮ ಕ್ಲಾಸ್ 12th ಇಂದು ಮೀನ್ಸ್ ಸೆಕೆಂಡ್ PUC ಇದು 3D ಚಾಪ್ಟರ್. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಮುಗ್ದಿದೆ, ರೈಟ್? ಓನ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಉಳಿದಿದ್ವು. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್ ಇನ್ ಟುಡೇಸ್ ಕ್ಲಾಸ್, ರೈಟ್? ಇನ್ ಕೇಸ್ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿದ್ಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ, ಓಕೆ? ಯಾಕೆ ಅಂತಂದರೆ ಅಲ್ಲಿ ನಾನು ಕೆಲವೊಂದು ಕಂಡೀಷನ್ಸ್ ಹೇಳಿರ್ತೀನಿ ನಿಮಗೆ ಕ್ಲಾಸಲ್ಲಿ, ಆ ಲೆಕ್ಚರಲ್ಲಿ, ಓಕೆ? ಸೊ ಅವಾಗೇನಾಗುತ್ತೆ, ನಾನು ಇಲ್ಲಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟರೆ ಹಿಂಗೆ ತೊಗೊತೀವಿ ಅಂತ ಹೇಳ್ತೀನಿ ಡೈರೆಕ್ಟಾಗಿ. ನಿಮಗೇನು ಅನ್ಸುತ್ತೆ ಆ ಡೈರೆಕ್ಟಾಗಿ ಎಲ್ಲಿಂದ ಬಂತು? ಸೊ ದೇರ್ ಫೋರ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ಆ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಇಂದ ಲೆಕ್ಚರ್ಸ್ ಏನಿದೆಯಲ್ಲ ಅವನ್ನ ಮುಗಿಸಿದ ಮೇಲೆ ಮಾತ್ರ ಇದಕ್ಕೆ ಬರ್ರಿ, ಓಕೆ? ಸೊ ದಟ್ ವಿಲ್ ಫೈಂಡ್ ಈಸಿ, ದಟ್ಸ್ ಇಟ್, ರೈಟ್? ಇಲ್ಲ ಮ್ಯಾಮ್ ನಮ್ಮದು ಕಾನ್ಸೆಪ್ಟ್ಸ್ ಆಲ್ರೆಡಿ ಕಾಲೇಜಲ್ಲಿ ಕ್ಲಿಯರ್ ಇದೆ, ಎಕ್ಸಸೈಸ್ ಏನೋ ಸ್ವಲ್ಪ ಬೇಕು ಅನ್ನೋರು ಯು ಕ್ಯಾನ್ ಕಂಟಿನ್ಯೂ, ನೋ ಇಶ್ಯೂಸ್ ಅಟ್ ಆಲ್, ಓಕೆ? ಎನಿವೇಸ್, so coming to exercise problem, exercise 11.2, question number 1. Show that the three lines with the DCs so and so are mutually perpendicular. ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಥ್ಸಲ್ಲಿ ಕ್ವಶನ್ ಅರ್ಥ ಆಗಿಬಿಟ್ರೆ 50% ಸಾಲ್ವ್ ಆದಂಗೆ, ರೈಟ್? ಸೊ ಇಲ್ಲಿ ಕೇಳಿರೋದೇನು, ನಿಮಗೆ DCs ಕೊಟ್ಟಿದ್ದೀವಿ ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿದ್ದೀವಿ, ದೇ ಆರ್ 3 ಲೈನ್ಸ್ ಕೊಟ್ಟಿದ್ದೀವಿ. 3 ಲೈನ್ಸ್ ಇಂದು ಡೈರೆಕ್ಷನ್ ಕೊಸೈನ್ಸು. ಒಂದು ಸೆಟ್ಟು ಇದು LMN, ಡೈರೆಕ್ಷನ್ ಕೊಸೈನ್ ಡಿನೋಟ್ ಮಾಡೋದು LMN ಇಂದ ತಾನೆ. ಸೊ LMN 3 ಸತಿನೂ ಸೇಮ್ ತಗೊಳಕ್ಕಾಗಲ್ಲ. ಸೊ ವಾಟ್ ವಿಲ್ ಡು, L1 M1 N1, L2 M2 N3 N2, L3 M3 N3, ಓಕೆ? ಸೊ 3 ಸೆಟ್ ಕೊಟ್ಟಿದ್ದಾರೆ, ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ, ರೈಟ್? ಅದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ನಿಮಗೆ ನೆನಪಿರಬೇಕು, ನಾನು ನಿಮಗೆ ಹೇಳಿದ್ದೆ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟರು ಅಂತ ಅಂದರೆ ನಮ್ಮದು ಕಾನ್ಸೆಪ್ಟ್ ಏನಾಗುತ್ತೆ, L1 L2 ಪ್ಲಸ್ M1 M2 ಪ್ಲಸ್ N1 N2 ಬಂದುಬಿಟ್ಟು 0 ಬರಬೇಕು. ಯಾಕೆ? ಪರ್ಪೆಂಡಿಕ್ಯುಲರ್ ಅಂದರೆ cos 90 ತಾನೆ, ರಿಮೆಂಬರ್ ದ್ಯಾಟ್. ಸೊ cos 90 ಅಂತಂದರೆ ಎಷ್ಟು? 0. ದೇರ್ ಫೋರ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಅಂದರೆ ವಿ ವಿಲ್ ಸೇ ದಟ್ those lines are mutually perpendicular, okay? So let us check them whether they are really perpendicular or not. So how will you do that? ಈಗ ಫಸ್ಟು ಕೊಟ್ಟಿರೋದನ್ನು ಒಂದನ್ನು L1 L2 L3 ತಗೊಳ್ರಿ, ಇನ್ನೊಂದನ್ನು -4/13, ಒಂದನ್ನು L1 M1 N1, ಇನ್ನೊಂದು ಯಾವುದೈತಪ್ಪ 4/13, 12/13, 3/13. ಇದನ್ನು ಏನಂತ ತಗೊಳ್ಳೋಣ, L2 M2 N2, ಓಕೆ? ನೆಕ್ಸ್ಟು ಇನ್ನೂ ಒಂದು ಸೆಟ್ ಇದೆಯಲ್ಲ 3/13 -4/13, 12/13. ಇದನ್ನು ಏನಂತ ತಗೊಳ್ಳೋಣ, L3 M3 N3, ಓಕೆ? ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇದೆ ಅಂತ ತೋರಿಸ್ಬೇಕು ನಾನೀಗ. ಎಸ್, ಸೊ ದಟ್ ಮೀನ್ಸ್ ವಾಟ್, ಯಾವುದಾದ್ರೂ ಎರಡನ್ನು ಒನ್ ಬೈ ಒನ್ ಕನ್ಸಿಡರ್ ಮಾಡ್ತಾ ಹೋಗೋಣ. L1 L2 M1 M2 N1 N2 ಇದು ಸಮ್ 0 ಆಗುತ್ತೋ ಇಲ್ಲ ಅಂತ ನೋಡೋಣ. ಫಸ್ಟ್ ಇವೆರಡು ತೊಗೊಳ್ಳೋಣ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಫಸ್ಟ್ ಇವೆರಡು ತೊಗೊಳ್ಳೋಣ, ಆಮೇಲೆ ಇವೆರಡು, ಆಮೇಲೆ ಇವು ಲಾಸ್ಟ್ ಕೊನೆ ನಾವು, ಓಕೆ? ಸೊ ಸಪೋಸ್ ದಿಸ್ ಈಸ್ ಲೈನ್ L1 L2 L3, ಓಕೆ? ಸೊ ಲೈನ್ L1ಗೆ ಕೊಟ್ಟಿರುವಂಥದ್ದನ್ನು ಯೂಸ್ ಮಾಡಿ, ದಿಸ್ ಈಸ್ ಲೈನ್ L1, ಲೈನ್ L2, ಲೈನ್ L3, ರೈಟ್? ಸೊ L1 L2 ಪ್ಲಸ್ M1 M2 ಪ್ಲಸ್ N1 N2 ಚೆಕ್ ಮಾಡೋಣ 0 ಬರುತ್ತೋ ಇಲ್ಲ ಅಂತ. L1 ಅಂದರೆ ಎಷ್ಟಾಯ್ತಪ್ಪ, 12/13 ಇಂಟು 4/13 ಪ್ಲಸ್ M1 ಅಂತ ಅಂದರೆ -3/13 ಇಂಟು 12/13 ಪ್ಲಸ್ -4/13 ಇಂಟು 3/13. ಈಗ ಅಬ್ಸರ್ವ್ ಮಾಡಿ, ಇದು ಮಲ್ಟಿಪ್ಲೈ ಮಾಡಿದ್ರೆ 13 ಸ್ಕ್ವೇರ್, ಹೌದಾ? 169, 12 4s 48 ಪ್ಲಸ್ 169, 12 3s 36 ಪ್ಲಸ್ 4 3s 12 ಡಿವೈಡೆಡ್ ಬೈ 169. ಸೊ ನೀವು 169 ಬರೀಬೇಕಂತಿಲ್ಲ, 13 ಸ್ಕ್ವೇರ್ ಅಂತಲೂ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮಗೆ ಆಲ್ರೆಡಿ ಮೆಂಟಲಿ ಗೊತ್ತಿರುತ್ತೆ ಇದು 3 LCM ಸೇಮೇ ಇದೆ ತಾನೆ, ರೈಟ್? ಸೊ ನೆಕ್ಸ್ಟು LCM ಏನಾಗುತ್ತೆ, 169. What is this? 48 minus 16 minus 12 is equal to minus idra addition 36 plus 12 ಎಷ್ಟು 48. Therefore 48 minus 48 divided by 169, 0, ಕರೆಕ್ಟಾ? ಸೊ ಅಲ್ಲಿಗೆ ಇವೆರಡು ಅಂದರೆ ಲೈನ್ ಯಾವ್ದು ತೊಗೊಂಡ್ವಿ ನಾವು, ಇದು. ಸೊ L1 L2 ಆರ್ ಪರ್ಪೆಂಡಿಕ್ಯುಲರ್, ಅಲ್ಲಿಗೆ ಕನ್ಸಿಡರ್ ಆಯಿತು. L1 L2 ಮುಗೀತು. ನೆಕ್ಸ್ಟ್ L2 L3 ಚೆಕ್ ಮಾಡೋಣ, ಓಕೆ? ಸೊ L2 L3 ಹೇಗೆ ಚೆಕ್ ಮಾಡ್ತೀರಾ ಅಂದರೆ, ಲೆಟ್ ಮಿ ಟೇಕ್ ಒನ್ ಮೋರ್ ಶೀಟ್. See here,
L2 L3ಗೆ ನಾನೇನು ಮಾಡ್ತೀನಿ, L2 L3ದು ಡೈರೆಕ್ಷನ್ ಕೊಸೈನ್ಸ್ನ ಬರೆಯೋಣ. M2 M3 plus N2 N3. Let us check this one. Okay, whether you're getting what you say 0 or not. So L2 L3 ಅಂದರೆ ಏನು ಬರುತ್ತೆ ಇಲ್ಲಿ, 4/13 into 3/13 plus 12/13 into minus 4/13 plus 3/13 into 12/13. Okay, so what will you get? 13 ಅಂದರೆ 169, ಇದಕ್ಕೂ 169, ಇದಕ್ಕೂ 169. 12 3s 30x, 12 4s 48, ಮೈನಸ್ ಸೈನ್ ಇದೆ, ಮೈನಸ್ 48. ಕರೆಕ್ಟ್ ಇದೆಯಾ? ರೈಟ್. ನೆಕ್ಸ್ಟ್ 4 3s 12. ಸೊ LCM 169, 12 minus 48 plus 36. ಆನ್ಸರ್ ಏನಾಗುತ್ತೆ? 36 plus 12 ಅಂದರೆ 48 minus 48. ಅಗೇನ್ 0 by anything is ಅಗೇನ್ 0. therefore ಈಚೆ ತಗೊಂಡಿದ್ದು ಯಾವುದು? L2 ಮತ್ತು L3. ಅದು ಮುಗೀತು. ನೆಕ್ಸ್ಟ್ ಏನು ಮಾಡೋಣ? L1 L3 ಇವು ಮೂರು ಕೊನೆ ನಾವು ಫಸ್ಟು ಲಾಸ್ಟ್ 3 2 ಇವನ್ನ ಚೆಕ್ ಮಾಡೋಣ. ಓಕೆ, ಸೊ therefore ವಿಲ್ ಟೇಕ್ L1 L3 plus M1 M3 plus N1 N3. ಲೆಟ್ ಅಸ್ ಚೆಕ್. ಸೊ ಏನು ಸಿಗುತ್ತೆ? 12/13 ಇಂಟು 3/13 ಪ್ಲಸ್ ಏನಾಯ್ತಪ್ಪ ಇದು? M1 minus 3/13 ಇಂಟು minus 4/13 ಪ್ಲಸ್ minus 4/13 ಇಂಟು 12/13. ಸೊ therefore ಏನಾಗುತ್ತೆ ಈಗ? 169, 12 3s 36 plus 169, 4 3s 12, minus into minus plus 4 8s 48, ಇದು 169. 169, 36 plus 12 minus 48. Again it is 48 minus 48 divided by 169, which is equal to 0. Therefore, L1 is perpendicular to L3. ಸಿ ಉಲ್ಟಾ ಟಿ ಸಿಂಬಲ್ ಯಾರಿಗೂ ಗೊತ್ತಿಲ್ಲ, ನಾನು ಉಲ್ಟಾ ಟಿ ಸಿಂಬಲ್ ಏನು ಬರಿತೀವಲ್ಲ ಅದನ್ನು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಯಾಕೆ ಆ ಥರ ಬರಿತೀವಿ ನೋಡ್ರಿ, ಒಂದು ಲೈನ್ ಇದೆಯಾ, ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂದರೆ ಆ್ಯಂಗಲ್ ಎಷ್ಟು? 90 ಡಿಗ್ರಿ ತಾನೆ. ಸೊ ಅದ್ರದ್ದು ಮೀನಿಂಗ್, ಈ ರೀತಿ ಬರೆಯೋ ಮೀನಿಂಗ್ ಏನು ಅಂದರೆ ದಿಸ್ ಒನ್. ಸುಮ್ಮನೆ ಉಲ್ಟಾ ಟಿ ಬರಿತೀವಿ ಅನ್ಕೋಬೇಡ್ರಿ ಬೈ ಡಿಫಾಲ್ಟ್. ಓಕೆ, ದ ಮೀನಿಂಗ್ ಇಸ್ ದಿಸ್ ಒನ್, ರೈಟ್. ಸೊ ದೇರ್ಫೋರ್ ನಾವೇನು ಹೇಳ್ಬೋದು? ಎಲ್ಲವೂ ಕೂಡ ಏನಾಗಿದ್ದಾವೆ? ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಗಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. So what is there? Show that the line through these points is perpendicular to line through these points. ಓಕೆ, ಏನು ಮಾಡಿದ್ದಾರೆ ಅವರು? ಒಂದು ಲೈನ್ ಮೇಲ್ಗಡೆ ಇರುವಂಥ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಲೈನ್ ಮೇಲಿರುವಂಥ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆ 2 ಪಾಯಿಂಟ್ಸ್ ಕೊಟ್ಬಿಟ್ಟು ಅವ್ರು ಹೇಳ್ತಿರೋದೇನು ಅಂದರೆ, ಈ 2 ಲೈನ್ಸು ಪರ್ಪೆಂಡಿಕ್ಯುಲರ್ ಇದೆ ಅಂತ ತೋರಿಸ್ರಿ. ಹೌ ಡು ಯು ಪ್ರೂವ್ ದಟ್ ಒನ್? ಹೌ ಡು ಯು ಪ್ರೂವ್? ಟೆಲ್ ಮಿ ಒನ್ ಥಿಂಗ್. ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟರೆ ಈ ಕಂಡೀಷನ್ ಹೇಳಿದ್ದೆ. ಇನ್ ಕೇಸ್ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟರೆ ಯಾವ ಕಂಡೀಷನ್ ಹೇಳಿದ್ದೆ ನಿಮಗೆ? ಎಸ್, ಡು ಯು ರಿಮೆಂಬರ್? ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟರೆ A1 A2 B1 B2 ಪ್ಲಸ್ C1 C2 0 ಬರಬೇಕು ನಮಗೆ. ಇದು ಯಾವಾಗ? ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಾಗ. ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಾಗ L1 L2 ಪ್ಲಸ್ M1 M2 ಪ್ಲಸ್ N1 N2 0. ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ರೆ ಇದು. ಬಟ್ ನಿಮಗೆ ಡೌಟ್ ಏನು ಬರಬೇಕಂದ್ರೆ, ಮ್ಯಾಮ್ ನಮಗೆ ಡೈರೆಕ್ಷನ್ ರೇಷಿಯೋಸ್ ಏನು ಕೊಟ್ಟಿಲ್ಲಲ್ಲ, ಇದು ನಿಮ್ಮದು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲ, ಬಿಟ್ಟಾಕ ರೇಷಿಯೋಟು. ಸೊ ಇಲ್ಲೇನು ಡೈರೆಕ್ಷನ್ ರೇಷಿಯೋಸ್ ಅಂತೂ ಕೊಟ್ಟಿಲ್ಲ, ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಲೆಕ್ಚರಲ್ಲ ನಿಮಗೆ ಹೇಳ್ಕೊಟ್ಟಿದ್ದೆ, ಇನ್ ಕೇಸ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಅವಾಗ ಡೈರೆಕ್ಷನ್ ರೇಷಿಯೋಸ್ ಹೇಗೆ ಕಂಡುಹಿಡಿತೀರಾ? ಯಾವುದೋ ಒಂದನ್ನು x1 y1 z1, ಇನ್ನೊಂದನ್ನು x2 y2 z2 ಅಂದ್ಕೊಳ್ರಿ. x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1. ಈ ರೀತಿ ನೀವು ತಗೊಂಡ್ರೆ ನಿಮಗೆ ಡೈರೆಕ್ಷನ್ ರೇಷಿಯೋಸ್ ಸಿಗುತ್ತೆ. ಹೌದು ತಾನೆ? ಸೊ ದೇರ್ಫೋರ್ ಲೆಟ್ ಮಿ ಜಸ್ಟ್ ಕ್ಯಾಲ್ಕುಲೇಟ್ ದಿಸ್. ಫಸ್ಟ್ ಲೈನ್ 1 ಅಂದ್ಕೊಳ್ರಿ, ವಿಚ್ ಇಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಯಾವುದು? 1 1 2 ಆ್ಯಂಡ್ 3 4 -2. ಕರೆಕ್ಟ್? ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಏನು ಮಾಡೋಣ? x1 y1 z1, ಇನ್ನೊಂದನ್ನು x2 y2 z2 ಅಂದ್ಕೊಳ್ಳೋಣ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಅಂದರೆ ಏನಿದೆ? ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಇದ್ದರೆ ಏನಿರುತ್ತೆ? x2 ಮೈನಸ್ x1 ಕಾಮ y2 ಮೈನಸ್ y1 ಕಾಮ z2 ಮೈನಸ್ z1. ಸೊ ದೇರ್ಫೋರ್ ಇದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಏನಾಗುತ್ತೆ? 3 - 1 ಕಾಮ
4 minus of minus 1 comma z2 minus z1 ಅಂದರೆ -2 -2. therefore 3 minus 1 2. 4 minus of minus ಅಂದರೆ ಪ್ಲಸ್ 5 minus 4. ಇದು ಒಂದು ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್. ಇದು ಯಾವುದಕ್ಕೆ? L1ಗೆ. ಇದೇ ಥರ L2ಗೆ ಕಂಡುಹಿಡಿರಿ. ಲೈನ್ 2 ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. 0 3 2 ಆ್ಯಂಡ್ ಅನದರ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ 3 5 6. ಓಕೆ, ಸೊ ನಾವು ಅಗೇನ್ ಡೈರೆಕ್ಷನ್ ರೇಷಿಯೋಸ್ ಆಫ್ L2 ಏನಾಗುತ್ತೆ? 3 minus 0 5 minus 3 6 minus 2. ಇದನ್ನೇ x2 y2 z2 ಅಂದ್ಕೊಂಡಿದ್ದೀನಿ. ಓಕೆ, ಸೊ ದೇರ್ಫೋರ್ ಏನಾಗುತ್ತೆ? 3 minus 0 3 5 minus 3 2 6 minus 2 4. ಇದೊಂದು ಸೆಟ್ಟು. ಇದು L2ಗೆ, ಇದು L1ಗೆ. ಓಕೆ, ಈಗ ಇವೆರಡು ಲೈನ್ಸು ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಂತ ತೋರಿಸ್ಬೇಕು. ಶೋ ದಟ್ ದ ಲೈನ್ಸ್ ಥ್ರೂ ದಿ ಪಾಯಿಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಥ್ರೂ ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ಸೊ ದೇರ್ಫೋರ್ ಏನಾಗುತ್ತೆ ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಕಂಡೀಷನ್ A1 A2, ಇದನ್ನು A1 A2 ಅಲ್ಲ A1 B1 C1 ಅಂದ್ಕೊಳ್ರಿ. ಒಂದು ಸೆಟ್ಟು A1 B1 C1, ಇನ್ನೊಂದನ್ನು A2 B2 C2 ಅಂದ್ಕೊಳ್ರಿ. ದೇರ್ಫೋರ್ ಏನಾಗುತ್ತೆ? A1 A2 ಅಂತಂದರೆ 2 × 3 ಪ್ಲಸ್ B1 B2 ಅಂದರೆ 5 × 2 ಪ್ಲಸ್ C1 C2 ಅಂದರೆ -4 × 4. ಸೊ 2 3 6, 5 2 10, 4 4 16, ಬಟ್ ಮೈನಸ್ ಆಗುತ್ತೆ, ಹೌದಿಲ್ಲ? ಸೊ 6 + 10 16 - 16 ಈಸ್ ಈಕ್ವಲ್ ಟು 0. ದೇರ್ಫೋರ್ ಏನಾಯಿತು? L1 ಪರ್ಪೆಂಡಿಕ್ಯುಲರ್ ಟು L2. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಆಟೋಮೆಟಿಕಲಿ ಯಾವ್ದು ಅಪ್ಲೈ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ಬರೀ ಕ್ವಶನ್ಸ್ ಕಲಿತೀನಿ ಅಂತ ಹೋದಾಗ ಏನಾಗ್ಬಿಡುತ್ತೆ, ನಿಮಗೆ ಎಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಗೊತ್ತಾಗಲ್ಲ. ಅವಾಗ ನಿಮಗೇನು ಅನ್ಸುತ್ತೆ, ಎಷ್ಟೊಂದು ಫಾರ್ಮುಲಾ ಇದ್ದಾವೆ, ಯಾವುದಂತ ಅಪ್ಲೈ ಮಾಡೋಣ ಅಂತ ಅನ್ಸ್ಬಿಡುತ್ತೆ. ಕರೆಕ್ಟ್? ಸೊ ದೇರ್ಫೋರ್ ಮೇಕ್ ಶೋರ್ ಯು ಆರ್ ಗುಡ್ ಅಟ್ ಕಾನ್ಸೆಪ್ಟ್ಸ್ ಯಾರು ನೀಟಾಗಿ ಕಲಿತಾರೋ ಅವ್ರಿಗೆ ಭಾಳ ಈಸಿ ಇರುತ್ತೆ ಇವೆಲ್ಲ. Right? Anyways, coming to question number 3, what is given? Show that the line through these 2 points is parallel to the line through the points ಅಂತ ಹೇಳಿದ್ದಾರೆ. ಈಗ ಇದು ನಿಮಗೆ ಗೊತ್ತಿದೆ ಏನು? ನಾನೇನು ಹೇಳಿದ್ದೆ? ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ರೆ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ. 90 ಡಿಗ್ರಿ ಇತ್ತು ಅಂದರೆ ಆವಾಗಲೇ ಬರೆದಿದ್ದೀವಿ ನಾವು B1 B2 C1 C2 0 ಆಗಬೇಕು. ಅದೇ ಪ್ಯಾರಲಲ್ ಇದ್ದರೆ ಏನಾಗುತ್ತೆ? ಎಸ್ ಟೆಲ್ ಮಿ. ಪ್ಯಾರಲಲ್ ಇದ್ರೆ ಏನಾಗಬೇಕು? ಡೈರೆಕ್ಷನ್ ರೇಷಿಯೋಸು ಪ್ರಪೋರ್ಷನಲ್ ಆಗಬೇಕು ತಾನೆ. ಅಂದರೆ A1/A2 ಮಾಡಿದ್ರೆ ಏನು ಆನ್ಸರ್ ಬರುತ್ತೋ B1/B2 ಮಾಡಿದ್ರು ಅದೇ ಆನ್ಸರ್ ಬರಬೇಕು, C1/C2 ಮಾಡಿದ್ರು ಕೂಡ ಅದೇ ಆನ್ಸರ್ ಬರಬೇಕು. ಆವಾಗ ವಿ ವಿಲ್ ಸೇ ದಟ್ ಇಟ್ ಈಸ್ ಪ್ಯಾರಲಲ್. ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್. ಆವಾಗ ಲೈನ್ಸು ಪ್ಯಾರಲಲ್ ಆಗುತ್ತೆ. ಸೊ ನಮಗೀಗ ಈ ಸತಿ ಈ ಕಂಡೀಷನ್ ಯೂಸ್ ಮಾಡಬೇಕಿದೆ ನಾವು. ರೈಟ್? ಅಗೇನ್ ಸೇಮ್ ಲೈನ್ L1 ಪಾಸಿಂಗ್ ಥ್ರೂ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾವು ಡೈರೆಕ್ಷನ್ ರೇಷಿಯೋಸ್ ಕಂಡುಹಿಡಿಬಹುದು ಆರಾಮಾಗೆ. 2 3 4. ಸೊ x2 - x1 drs ಆಫ್ L1 ಏನಾಗುತ್ತಪ್ಪ? 2 - 4 3 - 7 4 - 8. 2 - 4 ಅಂದರೆ -2, 3 - 7 ಅಂದರೆ -4, 4 - 8 ಅಂದರೆ -4. ಒಂದು ಸೆಟ್ ಸಿಗ್ತಾ ಲೈನ್ L1ಗೆ? ರೈಟ್? ಇದೇ ಥರ ಲೈನ್ L2 ಕೊಟ್ಟಿದ್ದಾರೆ. ಲೈನ್ L2 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೈನ್ L2ಗೆ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅಂದರೆ -1, -2, 1 ಆ್ಯಂಡ್ 1, 2, 5. ನೀವು ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇಟ್ಕೊಂಡು ಕ್ಲಾಸ್ ಕೇಳಬೇಕು. ಓಕೆ, ಬಿಕಾಸ್ ಇಟ್ಸ್ ಅ ಬಿಟ್ ಡಿಫಿಕಲ್ಟ್ ಫಾರ್ ಮೀ ಟು ಮ್ಯಾನೇಜ್ ದಿಸ್ ಥಿಂಗ್ಸ್. ಆಲ್ದೋ ಐ ವಿಲ್ ಬಿ switching to digital someday, but for now you will have to adjust with this, right? Anyways, so ಇಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. drs ಆಫ್ L2 ಏನಾಯಿತು? 1 minus of -1, 2 minus of -2, 5 - 1. ಸೊ ಏನಾಗುತ್ತೆ? 1 minus of -1 ಅಂದರೆ +1 ಆಗುತ್ತೆ. 2 + 2 4, 5 - 1 4. ಕರೆಕ್ಟಾ? ರೈಟ್? ಈಗ ಚೆಕ್ ಮಾಡಿರಿ ಡೈರೆಕ್ಷನ್ ರೇಷಿಯೋಸು ಈ ಥರ ಪ್ರಪೋರ್ಷನಲ್ ಬರುತ್ತೋ ಇಲ್ಲ ಅಂತೇಳಿ. ಇದನ್ನು A1 B1 C1, ಇದನ್ನು A2 B2 C2 ಅಂದ್ಕೊಳ್ರಿ. ಸೊ ಚೆಕ್ A1/A2 ಈಸ್ ಈಕ್ವಲ್ ಟು -4/4 ಈಸ್ ಈಕ್ವಲ್ ಟು -4/4. ಅಬ್ಸರ್ವ್ ಮಾಡಿ, ಆನ್ಸರ್ ಸೇಮ್ ಬರುತ್ತೆ ತಾನೆ? ಏನು ಬರುತ್ತೆ? 1 ಎಲ್ಲವೂ ಈಕ್ವಲ್ ಟು -1 ಮೀನ್ಸ್ ಎಲ್ಲವೂ ಕೂಡ ಪ್ರಪೋರ್ಷನಲ್ ಆಗಿದ್ದಾವೆ. ಸಿನ್ಸ್ ದೇ ಆರ್ ಪ್ರಪೋರ್ಷನಲ್ ವಿ ಕ್ಯಾನ್ ಕನ್ಕ್ಲೂಡ್ L1 ಈಸ್ ಪ್ಯಾರಲಲ್ ಟು L2. ಅರ್ಥ ಆಯ್ತಲ್ಲ? ಸೊ ಕಂಡೀಷನ್ ನೆನಪಿರ್ಬೇಕು. ಪರ್ಪೆಂಡಿಕ್ಯುಲರ್ ಕೊಟ್ರ ಈ ಕಂಡೀಷನ್, ಪ್ಯಾರಲಲ್ ಕೊಟ್ರ ಈ ಕಂಡೀಷನ್. ಅದು ಯಾವಾಗ? ಡೈರೆಕ್ಷನ್ ರೇಷಿಯೋಸ್ ಇದ್ದರೆ ನಿಮ್ಮ ಹತ್ರ.
ಅರ್ಥ ಆಯ್ತಲ್ಲ. ಡೈರೆಕ್ಷನ್ ರೇಷಿಯೋಸ್ ಇದ್ದರೆ ನೀವು ಈ ಕಂಡೀಷನ್ಗಳನ್ನು ಯೂಸ್ ಮಾಡಿ. ಇನ್ ಕೇಸ್ ಅವರು 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, 2 ಪಾಯಿಂಟ್ಸ್ ಕೊಟ್ಟಿದ್ರೆ 2 ಪಾಯಿಂಟ್ಸ್ ಗೊತ್ತಿದ್ದಾವೆ ಅಂತ ಅಂದರೆ ಆ ಲೈನಿಂದು ಡೈರೆಕ್ಷನ್ ರೇಷಿಯೋಸ್ ಕಂಡುಹಿಡಿಯೋದು ಹೇಗೆ? x2 - x1, y2 - y1, z2 - z1 ಗೊತ್ತಿರಲಿ ಅದು. ಓಕೆ, ಸೊ ಅದು ನಾನು ಫಸ್ಟ್ ಲೆಕ್ಚರಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ, ರೈಟ್? ಎನಿವೇಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಥರ್ಡ್ ಕ್ವೆಶನ್, ರೈಟ್? ಲೆಟ್ಸ್ ಗೋ ವಿತ್ ನೆಕ್ಸ್ಟ್ ಕ್ವೆಶನ್. Question number 4. Find the equation of the line which passes through the point and is parallel to the vector. Right, ಇದು ನಿಮಗೆ ಡೆರಿವೇಷನ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ಏನಂತ, ನಿಮಗೆ ಪ್ಯಾರಲಲ್ ವೆಕ್ಟರ್ ಅಂದರೆ ಯಾವುದು, ಪಾಯಿಂಟ್ ಅಂದರೆ ಯಾವುದು ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂತಂದರೆ ಬಹಳ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ರೈಟ್, ಸೆಕೆಂಡ್ ಲೆಕ್ಚರ್ ಐ ಥಿಂಕ್ ನಾನು ನಿಮಗೆ ಸೆಕೆಂಡ್ ಲೆಕ್ಚರಲ್ಲಿ ಡೆರಿವೇಷನ್ ಮಾಡಿಸಿದ್ದೆ. ಓಕೆ, ಸೊ ನೆನಪಿಲ್ಲ ಅಂದರೆ ನೆನಪು ಮಾಡ್ಕೊಳ್ಳಿ. Equation of a line passing through a point and parallel to a vector ಅಂತ ಹೇಳ್ಕೊಟ್ಟಿದ್ದೆ. ಅದಕ್ಕೆ 2 ಈಕ್ವೇಷನ್ ಹೇಳ್ಕೊಟ್ಟಿದ್ದೆ. ಫಸ್ಟ್ ಈಕ್ವೇಷನ್ ಯಾವುದು? ವೆಕ್ಟರ್ ಈಕ್ವೇಷನ್. ವೆಕ್ಟರ್ ಈಕ್ವೇಷನ್ ವೆಕ್ಟರ್ ಫಾರ್ಮ್ ಏನು ಹೇಳಿದ್ದೆ? ಆರ್ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್. ಅದೇ ರೀತಿ ಕಾರ್ಟಿಷಿಯನ್ ಫಾರ್ಮ್ ಏನು ಹೇಳಿದ್ದೆ? x minus x1 by a is equal to y minus y1 by b is equal to z minus z1 by c ಅಂತ ಹೇಳಿದ್ದೆ. ನೆನಪಿದೆಯಾ? ಅದರಲ್ಲಿ ನಿಮಗೆ ಫಾರ್ಮುಲಾ ನೆನಪಿರುತ್ತೆ. ನೆನಪಿರಬೇಕಾಗಿರೋದೇನು ಅಂದರೆ ಈ ಎ ಬಿ ಸಿ ಬಂದ್ಬಿಟ್ಟು ಏನಾಗುತ್ತೆ? ಬಿ ಬಾರ್. ಅದೇ ತಾನು ನಾವು ತೊಗೊಂಡಿದ್ದು ಬಿ ಜೆ ಸಿ ಕೆ. ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ. ಓಕೆ, ಸೊ ಪ್ಯಾರಲಲ್ ವೆಕ್ಟರಿಗೆ ಇರುವಂತಹ ಈ ನಂಬರ್ ಸ್ಕೇಲರ್ ಕಾಂಪೊನೆಂಟ್ಸ್ ಇದಾವಲ್ಲ, ನಥಿಂಗ್ ಬಟ್ ಡೈರೆಕ್ಷನ್ ರೇಷಿಯೋಸ್. ಸೊ ಅವು ಡಿನಾಮಿನೇಟ್ರಲ್ಲಿ ಬರುತ್ತೆ. ನೆಕ್ಸ್ಟು ಎಕ್ಸ್ ವೈ ಝೆಡ್ ಬಂದುಬಿಟ್ಟು ಯಾವುದೋ ಆರ್ಬಿಟರಿ ಪಾಯಿಂಟ್. x1 y1 z1 ಅಂತ ಅಂದರೆ ನಾವು ಡೆರಿವೇಷನಲ್ಲಿ ಎ ಪಾಯಿಂಟ್ ತೊಗೊಂಡಿದ್ವಿ, ರೈಟ್? ಅದಾಗುತ್ತೆ. ಸೊ ನಿಮಗೆ ಯಾವಾಗಾದರೂ ಕಾರ್ಟಿಷಿಯನ್ ಫಾರ್ಮ್ ಕೇಳಿದ್ರೆ ಪಾಯಿಂಟ್ ಅವ್ರು ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದರೆ ಎಕ್ಸ್ ವೈ ಝೆಡ್ಗೆ ಮಾಡಿಬಿಡ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಗೊತ್ತಿರಬೇಕು ಪಾಯಿಂಟ್ ಅಂದರೆ x1 y1 z1 ಜಾಗದಾಗ ಮಾಡಿರಿ, ಅಥವಾ ಇಲ್ಲಿ ವೆಕ್ಟರ್ ಫಾರ್ಮಲ್ಲಿ ಕೇಳಿದ್ದಾರೆ ಅಂದರೆ ಎ ಬಾರ್ ಜಾಗದಾಗೆ, ರೈಟ್? ಬಟ್ ವೆಕ್ಟರ್ ಫಾರ್ಮ್ ಬರೀಬೇಕಾದ್ರೆ ಐ ಜೆ ಕೆ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಈ ಎ ಬಿ ಸಿ ಪ್ಯಾರಲಲ್ ವೆಕ್ಟರ್ ಇದೆಯಲ್ಲ, ಅದು ನಥಿಂಗ್ ಬಟ್ ಇಲ್ಲೇ ಬರ್ತಿದ್ದೇನೆ, ರೈಟ್? ಸೊ ಆ ರೀತಿ ನೀವು ಮಾಡಬೇಕಾಗುತ್ತೆ. ನಾವು ಕಮ್ ಟು ದಿಸ್ ಕ್ವೆಶನ್. ವಾಟ್ ದೇ ಹ್ಯಾವ್ ಗಿವನ್ ಯು ಈಸ್ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಅಂತ ಹೇಳಿದ್ದಾರೆ, ರೈಟ್? ಸೊ ಯಾವುದಾದ್ರೂ ಈಕ್ವೇಷನ್ ಎರಡರಿಗೆ ಅಥವಾ 2 ಫೈಂಡ್ ಮಾಡೋಣ. ಓಕೆ, ನಿಮಗೆ ಯಾವ್ದು ಕನ್ವೀನಿಯನ್ಸ್ ಅನಿಸುತ್ತೆ ಆ ಥರ ಮಾಡಿರಿ, ಬಟ್ 2 ಫೈಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಓಕೆ, ಸೊ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ವಿಚ್ ಪಾಸಸ್ ಥ್ರೂ. ಪಾಯಿಂಟ್ ಏನು ಕೊಟ್ಟರು ನೋಡ್ರಿ, ಪಾಯಿಂಟ್ ಈಸ್ 1 2 3. ಪ್ಯಾರಲಲ್ ವೆಕ್ಟರ್ ಕೊಟ್ಟಿದ್ದಾರೆ. ಪ್ಯಾರಲಲ್ ವೆಕ್ಟರ್ ಏನು ಕೊಟ್ಟಿದ್ದಾರೆ? 3i ಕ್ಯಾಪ್ 2j ಕ್ಯಾಪ್ ಮೈನಸ್ 2k ಕ್ಯಾಪ್, ರೈಟ್? ಈಕ್ವೇಷನ್ ಕಂಡುಹಿಡಿಬೇಕು. ಸಪೋಸ್ ನಾನು ವೆಕ್ಟರ್ ಈಕ್ವೇಷನ್ ಕಂಡುಹಿಡಿಬೇಕಪ್ಪ, ಆವಾಗ ವೆಕ್ಟರ್ ಈಕ್ವೇಷನ್ ಅಥವಾ ವೆಕ್ಟರ್ ಫಾರ್ಮ್ ಅಂತ ಅಂದರೆ ಏನಾಗುತ್ತೆ? ಆರ್ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಅಂದರೆ ಪಾಯಿಂಟ್ ಯೂಸ್ ಮಾಡಿ ಬರೆಯೋಕೆ ಹೇಳ್ತೆ ತಾನೆ. ಸೊ 1i ಕ್ಯಾಪ್ 2j ಕ್ಯಾಪ್ 3k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಾರ್. ಲ್ಯಾಂಬ್ಡಾ ಇಂಟು ಬಿ ಬಾರ್ ಅಂದರೆ ಪ್ಯಾರಲಲ್ ವೆಕ್ಟರ್ ತಾನೆ. ಸೊ 3i ಕ್ಯಾಪ್ 2j ಕ್ಯಾಪ್ 2k ಕ್ಯಾಪ್. ಓಕೆ, ದಿಸ್ ಈಸ್ ಯುವರ್ ವೆಕ್ಟರ್ ಇಕ್ವೇಷನ್. ಅದೇ ನಿಮಗೆ ಕಾರ್ಟಿಷಿಯನ್ ಕೇಳಿದರೆ, ಕಾರ್ಟಿಷಿಯನ್ ಇಕ್ವೇಷನ್ ಅಂತಂದರೆ ಏನಾಗುತ್ತೆ? ಎಕ್ಸ್ ಮೈನಸ್ x1 ಅಂದರೆ ಪಾಯಿಂಟ್, ಇದು x1 y1 z1 1 ಡಿವೈಡೆಡ್ ಬೈ, ಆಮೇಲೆ ಬರೆಯೋಣ y ಮೈನಸ್ y1 ಅಂದರೆ 2 ಈಸ್ ಈಕ್ವಲ್ ಟು z ಮೈನಸ್ 3 ಡಿವೈಡೆಡ್ ಬೈ ಇದು ಇಲ್ಲೇನು ಬರೀತೀರಿ ನೀವು? ಎ ಬಿ ಸಿ ತಾನೆ, ರೈಟ್? ಮೀನ್ಸ್ ಪ್ಯಾರಲಲ್ ವೆಕ್ಟರ್. ಸೊ ಪ್ಯಾರಲಲ್ ವೆಕ್ಟ್ರಲ್ಲಿ ಎ ಬಿ ಸಿ ಅಂದರೆ ಏನಿದೆ? 3 2 ಮೈನಸ್ 2 3 2 ಮೈನಸ್ 2. ಸೊ ದೇರ್ಫೋರ್ ದಿಸ್ ಈಸ್ ಯುವರ್ ಕಾರ್ಟಿಷಿಯನ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಬರೀಬೇಕಾಗುತ್ತೆ. ಬರೆಯೋದು ದೊಡ್ಡ ಮಾತಲ್ಲ, ಇಲ್ಲಿ ರೆಕಗ್ನೈಸ್ ಮಾಡೋದು ಪ್ಲಸ್ ಅವ್ರು ಕೊಟ್ಟಿರೋದಲ್ಲಿ ರೆಕಗ್ನೈಸ್ ಮಾಡೋದಿದೆಯಲ್ಲ, ದಟ್ ಈಸ್ ಎ ಬಿಗ್ ಥಿಂಗ್, ರೈಟ್? ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 5. ವಾಟ್ ಈಸ್ ದೇರ್? ಅಬ್ಸರ್ವ್. Find the equation of a line in vector and in Cartesian form that passes through the point with position vector and is in the direction. ಇದರಲ್ಲಿ ಏನಿದೆ ಅಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ, ಸ್ವಲ್ಪ ಅಷ್ಟೇ, ಜಾಸ್ತಿ ಅಲ್ಲ. ಆದರೆ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಏನು ಹೇಳಿದ್ದಾರೆ ನೋಡಿ, ವೆಕ್ಟರ್ ಆ್ಯಂಡ್ ಕಾರ್ಟಿಷಿಯನ್ ಫಾರ್ಮ್ ಎರಡೂ ಕಂಡುಹಿಡಿರಿ. ಪಾಸಸ್ ಥ್ರೂ ದ ಪಾಯಿಂಟ್. ಅವ್ರು ಪಾಯಿಂಟ್ ಕೊಡೋ ಬದಲು ಏನು ಕೊಟ್ಟಿದ್ದಾರೆ? ಪಾಯಿಂಟಿಂದು ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ಅಂದರೆ ಏನು? ಆ ಪಾಯಿಂಟ್
ಎಲಾಂಗ್ ವಿತ್ ಐ ಜೆ ಕೆ ಸೇರಿಸಿ ಕೊಟ್ಟಿದ್ದಾರೆ ವೆಕ್ಟರ್. ಓಕೆ, ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಅದರಿಂದ ಪಾಯಿಂಟ್ ಬರಿಬೋತಾನೆ 2 -1 4 ಆರಾಮಾಗಿ. ಎಸ್ ಆರ್ ನೋ? ಸೊ ದೇರ್ಫೋರ್ ನಮ್ಮ ಪಾಯಿಂಟ್ ಏನಾಯ್ತು ಈಗ 2 -1 4. ನೆಕ್ಸ್ಟ್ ಆ್ಯಂಡ್ ಈಸ್ ಇನ್ ದ ಡೈರೆಕ್ಷನ್. ಈ ಸತಿ ಪ್ಯಾರಲಲ್ ಟು ದ ವೆಕ್ಟರ್ ಅಂತ ಕೊಡೋ ಬದಲು ಈಸ್ ಇನ್ ದ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಸ್ ಇನ್ ದ ಡೈರೆಕ್ಷನ್ ಅಂತ ಅಂದರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಪ್ಯಾರಲಲ್ ಅಂತೇಳಿ. ಸೊ ದೇರ್ಫೋರ್ ಪ್ಯಾರಲಲ್ ವೆಕ್ಟರ್ ಅಂದರೆ ಐ ಕ್ಯಾಪ್ ಪ್ಲಸ್ 2j cap minus k cap. Got it? So how will you find? Very easy. How to find? R bar is equal to first vector form anta andre enaytu question inda point to parallel vector recognize madidri andre beredenu kashta illa. R bar is equal to a bar. A bar anta andre eno 2i cap minus j 4k. Correct? Plus lambda into b bar andre parallel vector 2j minus k. ಕರೆಕ್ಟ್. ನೆಕ್ಸ್ಟ್ ಕಾರ್ಟಿಷಿಯನ್ ಫಾರ್ಮ್ ಬಂದ್ಬಿಟ್ಟು ಏನಾಗುತ್ತೆ x ಮೈನಸ್ x1 ಡಿವೈಡೆಡ್ ಬೈ ಎ, y ಮೈನಸ್ y1 ಡಿವೈಡೆಡ್ ಬೈ z ಮೈನಸ್ z1 ಡಿವೈಡೆಡ್ ಬೈ ಸಿ. ರೈಟ್? ಸೊ x ಮೈನಸ್ x1 ಇದು -1 z ಮೈನಸ್ 4 ಪಾಯಿಂಟ್ x1 y1 z1 ಅಂದರೆ ಪಾಯಿಂಟ್ ಡಿವೈಡೆಡ್ ಬೈ ಇಲ್ಲಿರೋದು ಏನಿದೆ 1 1. ಸೊ 1 2 -1. ರೈಟ್? ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿರಿ ಸ್ವಲ್ಪ. x ಮೈನಸ್ 2 ಬೈ 1 y ಪ್ಲಸ್ 1 ಬೈ 2 z minus 4 divided by -1. So this is your Cartesian equation. ಅರ್ಥ ಆಯ್ತಲ್ಲ? ಸೊ ನೀವು ಕೊಟ್ಟಿರೋ ಕ್ವಶನಲ್ಲಿ ಪಾಯಿಂಟ್ ಮತ್ತು ಪ್ಯಾರಲಲ್ ವೆಕ್ಟರ್ನ ರೆಕಗ್ನೈಸ್ ಮಾಡೋದೇ ನಿಮ್ಮದು ಫಸ್ಟ್ ವರ್ಕು. ಅದಾದಮೇಲೆ ಫಾರ್ಮುಲಾ ಗೊತ್ತಿರಬೇಕು, ಎಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 6. ಫೈಂಡ್ ದ ಕಾರ್ಟಿಷಿಯನ್ ಇಕ್ವೇಷನ್. ಅಂದರೆ ಈ ಥರ ಇಕ್ವೇಷನ್ನು ಕಾರ್ಟಿಷಿಯನ್ ಅಂದರೆ x ಮೈನಸ್ x1 ಐತಲ್ಲ ಆ ಥರ ಇಕ್ವೇಷನ್ನು of the line which passes through the point and parallel to the line given by. ಇದು ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನೀವು ಈಸಿಯಾಗಿ ಗೊತ್ತಾಗುತ್ತೆ. ನನಗೆ ಕಾರ್ಟಿಷಿಯನ್ ಇಕ್ವೇಷನ್ ಬೇಕು, ಹೌದು ತಾನೆ? ಸೊ ಕಾರ್ಟಿಷಿಯನ್ ಇಕ್ವೇಷನ್ ಬೇಕು ಅಂತ ಅಂದರೆ ಪಾಯಿಂಟ್ ಬೇಕಾ? ಪಾಯಿಂಟ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಒಂದು ಪಾಯಿಂಟ್ ಬೇಕು, ಒಂದು ಪ್ಯಾರಲಲ್ ವೆಕ್ಟರ್ ಬೇಕು, ಹೌದಾ? ಸೊ ಪಾಯಿಂಟು ಪ್ಯಾರಲಲ್ ವೆಕ್ಟರ್ ಎರಡೂ ಬೇಕು ಅಂತ ಅಂದರೆ ಪಾಯಿಂಟ್ ಅಂತೂ ನಮ್ಮ ಹತ್ರ ಇದೆ. ಬಟ್ ಪ್ಯಾರಲಲ್ ವೆಕ್ಟರ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಆ್ಯಂಡ್ ಪ್ಯಾರಲಲ್ ಟು ದ ಲೈನ್ ಗಿವನ್ ಬೈ ಅಂತ ಹೇಳಿದ್ದಾರೆ. ಅಂದರೆ ಏನು, ಅವರು ಲೈನಿಂದು ಇನ್ನೊಂದು ಲೈನಿಂದು ಕಾರ್ಟಿಷಿಯನ್ ಇಕ್ವೇಷನ್ನ ಕೊಟ್ಬಿಟ್ಟಿದ್ದಾರೆ. ಆ ಲೈನು ಪ್ಯಾರಲಲ್ ಇದೆ ಅಂತ ಹೇಳಿದ್ದಾರೆ. ಸೊ ಲೈನ್ ಈಸ್ ನಥಿಂಗ್ ಬಟ್ ಅಗೇನ್ ವೆಕ್ಟರ್ ರೇ. ರೈಟ್? ವೆಕ್ಟರ್ ತಾನೆ. ಸೊ ಪ್ಯಾರಲಲ್ ಟು ದಿಸ್ ಒನ್. ಹಂಗಂದರೆ ಈ ಲೈನ್ ಇದೆಯಲ್ಲ, ಇದಕ್ಕೆ ಪ್ಯಾರಲಲ್ ಇರುವಂತಹ ವೆಕ್ಟರು. ಇದನ್ನೆಲ್ಲ ಬಿಟ್ಬಿಡ್ರಿ ನೀವು. ಒಂದು ಲೈನ್ ಇಕ್ವೇಷನ್ ಕೊಟ್ಟರೆ ನಿಮಗೆ ಇದ್ರದ್ದು ಪ್ಯಾರಲಲ್ ವೆಕ್ಟರ್ ಹೇಳೋಕ್ಕಾಗುತ್ತಾ? 3 5 6 ತಾನೆ. 3i ಕ್ಯಾಪ್ 5j ಕ್ಯಾಪ್ ಪ್ಲಸ್ 6k ಕ್ಯಾಪ್, ಅದೇ ತಾನೇ ಪ್ಯಾರಲಲ್ ವೆಕ್ಟರ್. ಸೊ ಈ ಲೈನು ಇದಕ್ಕೆ ಪ್ಯಾರಲಲ್ ಇದೆ ಅಂದರೆ ಇದಕ್ಕೆ ಪ್ಯಾರಲಲ್ ಇರುವಂತಹ ಬಿ ಬಾರ್ ವೆಕ್ಟರಿಗೆ ಇದು ಕೂಡ ಪ್ಯಾರಲಲ್ ಆಗುತ್ತಾ? ರೈಟ್? ಸೊ ದೇರ್ಫೋರ್ ಏನಾಯಿತು, ಪ್ಯಾರಲಲ್ ವೆಕ್ಟರ್ ಬಂದ್ಬಿಟ್ಟು 3i ಕ್ಯಾಪ್ 5j ಕ್ಯಾಪ್ 6k ಕ್ಯಾಪ್ ಆಯಿತು. ಅರ್ಥ ಆಯ್ತಲ್ಲ? ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಏನು ಮಾಡಿದ್ದಾರೆ, ಒಂದು ಲೈನ್ ಕೊಟ್ಟಿದ್ದಾರೆ. ಈ ಲೈನಿಂದು ಕಾರ್ಟಿಷಿಯನ್ ಇಕ್ವೇಷನ್ ಕಂಡುಹಿಡಬೇಕು. ದಿಸ್ ಈಸ್ ಪಾಸಿಂಗ್ ಥ್ರೂ ಒಂದು ಪಾಯಿಂಟ್ ಕೊಟ್ರಪ್ಪ. ಪಾಯಿಂಟ್ ಏನಿದೆ -2 4 -5 ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇಟ್ ಈಸ್ ಪ್ಯಾರಲಲ್ ಟು ಅನದರ್ ಲೈನ್. ದಿಸ್ ಈಸ್ L2 ಆ್ಯಂಡ್ ಈ L2ದು ಕಾರ್ಟಿಷಿಯನ್ ಇಕ್ವೇಷನ್ ಕೊಟ್ಟಿದ್ದಾರೆ. ಆ ಕಾರ್ಟಿಷಿಯನ್ ಇಕ್ವೇಷನ್ ನೋಡಿಬಿಟ್ಟು ನಾನೇನು ಹೇಳ್ಬಹುದು, ಪ್ಯಾರಲಲ್ ವೆಕ್ಟರ್ ಹೇಳ್ಬೋದು ಬಿ ಬಾರ್. ಈ ಬಿ ಬಾರು L2 ಪ್ಯಾರಲಲ್ ಇದೆ ಅಂದರೆ L1ಗೂ ಪ್ಯಾರಲಲ್ ಇದೆ ತಾನೆ. ಸೊ ಐ ಹ್ಯಾವ್ ಎ ಪಾಯಿಂಟ್, ಐ ಹ್ಯಾವ್ ಎ ಪ್ಯಾರಲಲ್ ವೆಕ್ಟರ್, ಐ ಕ್ಯಾನ್ ರೈಟ್ ದ ಕಾರ್ಟಿಷಿಯನ್ ಇಕ್ವೇಷನ್. ಸಿಂಪಲ್. ಸೊ ದೇರ್ಫೋರ್ ಪಾಯಿಂಟ್ ಏನಿದೆ ನಮ್ಮ ಹತ್ರ -2, 4, -5. ಬಿ ಬಾರ್ ಏನಿದೆ 3i ಕ್ಯಾಪ್ 5j 6k. ಕರೆಕ್ಟ್? ಸೊ ದೇರ್ಫೋರ್ ಕಾರ್ಟಿಷಿಯನ್ ಇಕ್ವೇಷನ್ ಏನಾಯಿತು, x ಮೈನಸ್ ಆಫ್ -2/3 is equal to y minus 4 divided by 5 is equal to z minus of -5 divided by 6. Correct? Therefore Cartesian equation is, what is the Cartesian equation? X plus 2/3 is equal to y minus 4/5 is equal to z plus 5/6. This is your Cartesian equation. ಅರ್ಥ ಆಯ್ತಲ್ಲ? ರೈಟ್? ಸೊ ರೆಕಗ್ನೈಸ್ ಮಾಡಬೇಕಾಗಿರೋದು ಪಾಯಿಂಟು ಪ್ಯಾರಲಲ್ ವೆಕ್ಟರ್ ಅಷ್ಟೇ. Right? Coming to this one, see here, the Cartesian equation of a line is given. ಅವ್ರು ಏನು ಮಾಡಿದ್ದಾರೆ, ಒಂದು ಲೈನ್ ಇಂದು ಕಾರ್ಟಿಷಿಯನ್ ಇಕ್ವೇಷನ್ ಕೊಟ್ಟಿದ್ದಾರೆ. ಅದ್ರದ್ದು ವೆಕ್ಟರ್ ಇಕ್ವೇಷನ್ ನಾವು ಬರಿಬೇಕಾಗಿದೆ. ಅರ್ಥ ಆಯ್ತಲ್ಲ? ಸೊ ಹೌ ಡು ಯು ರೈಟ್ ದ ವೆಕ್ಟರ್ ಇಕ್ವೇಷನ್? ಲೆಟ್ ಮಿ ಗೆಟ್ ದ ಶೀಟ್. ಟೆಲ್ ಮಿ. ವೆಕ್ಟರ್ ಇಕ್ವೇಷನ್ ಅಂದರೆ ಏನು ಬೇಕು ನನಗೆ,
ಒಂದು ಪಾಯಿಂಟ್, ಒಂದು ಪ್ಯಾರಲಲ್ ವ್ಯಾಕ್ಟರ್. ಕರೆಕ್ಟ್? ಸೊ ಹೌ ವಿಲ್ ಯು ರೈಟ್ ದಟ್? ಪಾಯಿಂಟ್ ಬೇಕಾ? ಸಿ, ಈಕ್ವೇಷನ್ ಆಲ್ರೆಡಿ ಕಾರ್ಟೇಷನ್ ಕೊಟ್ಟಿದ್ದಾರೆ, ಅದರಿಂದ ನನಗೆ ಗೊತ್ತಾಗುತ್ತಾ ಪಾಯಿಂಟ್ ಅಂದರೆ ಫಸ್ಟು ಪಾಯಿಂಟ್ ಬೇಕು ನನಗೆ, ಒಂದು ಬಿ ಬಾರ್ ವೆಕ್ಟರ್ ಬೇಕೀಗ. ಸೊ ಫಸ್ಟ್ ಈಕ್ವೇಷನ್ ಬರೆದು ಬಿಡೋಣ. ಅದರಿಂದ ನಾನು ಕಂಡುಹಿಡಿತೀನಿ y + 4/7 = z - 6/2. ಓಕೆನಾ? ಈಗ ಕಾರ್ಟೇಷನ್ ಈಕ್ವೇಷನ್ ನಾವೇ ಕೊಟ್ಟಿದ್ದೀವಿ, ವೆಕ್ಟರ್ ಈಕ್ವೇಷನ್ ನೀವು ಬರೀರಿ ಅಂತ ಹೇಳಿದ್ದಾರೆ. ರೈಟ್? ಪಾಯಿಂಟ್ ಫಸ್ಟ್ ಏನಾಗುತ್ತೆ, ಅಲ್ಲ ಬಿ ಬಾರ್ ಏನಾಗುತ್ತೆ, ಈ ಡಿನಾಮಿನೇಟ್ರಲ್ಲಿ ಇರುತ್ತಾನೆ. ಸೊ ಏನಾಯಿತು, 3i + 7j + 2k. ಸಿ, ಈ ಪ್ರಾಬ್ಲಮ್ಸ್ ಅರ್ಥ ಆಗಬೇಕಂದ್ರೆ ಸೆಕೆಂಡ್ ಲೆಕ್ಚರ್ ಏನು ಡೆರಿವೇಷನ್ ಮಾಡಿದ್ದೀನಿ ನಾನು, ಅದನ್ನು ನೀವು ನೋಡಲೇಬೇಕು. ಆವಾಗ ಮಾತ್ರ ನಿಮಗೆ ರಿಲೇಟ್ ಆಗುತ್ತೆ ನಾನು ಬಿ ಬಾರ್ ಅಂದರೆ ಯಾವ್ದು ಹೇಳ್ತಿದ್ದೀನಿ, ಪಾಯಿಂಟ್ ಅಂದರೆ ಯಾವ ಪಾಯಿಂಟ್ ಹೇಳ್ತಿದ್ದೀನಿ ಅಂತ. ಓಕೆನಾ? ರೈಟ್? ಸೊ ಅದಂತೂ ಮುಗೀತು. ಈಗ ನನಗೆ ಪಾಯಿಂಟ್ ಬೇಕು. ಜನರಲ್ ಏನಿದೆ, x - x1 ತಾನೆ, ಬೈ ಎ, y - y1/b, z - z1/c. ಸೊ ಇದು x - x1 ಫಾರ್ಮ್ ಇದೆ, z - ಇದೂ ಇದೆ, ಬಟ್ ಇಲ್ಲಿ ಮಾತ್ರ ಏನಿದೆ, y + 4 ಇದೆ ತಾನೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಇದು ಆ್ಯಕ್ಚುಲಿ y -4 ಫಾರ್ಮಲ್ಲಿ ಬರೀಬೇಕಾಗುತ್ತೆ ತಾನೆ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋಕ್ಕೆ. ದೇರ್ಫೋರ್ ಪಾಯಿಂಟ್ ಏನಾಯ್ತು ಈಗ, 5, -4, 6 ಪಾಯಿಂಟು ಸಿಕ್ತು, ಪ್ಯಾರಲಲ್ ವೆಕ್ಟರ್ ಸಿಕ್ತು. ಸಿಂಪಲ್. ಪಾಯಿಂಟ್ ಹೆಂಗೆ ಬರೆದೆ ನಾನು, ನನಗೆ ಗೊತ್ತಿದೆ x1 y1 z1 ಪಾಯಿಂಟ್ ಆಗುತ್ತೆ, ಆ ಪಾಯಿಂಟ್ ನಮಗೆ ಬೇಕಿರೋ ಪಾಯಿಂಟ್ ಆಗುತ್ತೆ ಅಂದಮೇಲೆ. ಬಟ್ ಇಲ್ಲಿ ಅವರು y - y1 ಕೊಟ್ಟೇ ಇಲ್ಲ. ಸೊ ಅದನ್ನು ಮೈನಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇದು -4 ಆಗಬೇಕಾ? ಅಂದಮೇಲೆ ಪಾಯಿಂಟ್ ಏನಾಯಿತು ನಂದು, y - y1 ಕೋಆರ್ಡಿನೇಟ್ ಏನಾಯಿತು, -4 ಆಯಿತು, ಅದಕ್ಕೆ -4. ಗಾಟ್ ಇಟ್? ಸೊ ದೇರ್ಫೋರ್ ವಾಟ್ ವಿಲ್ ಬಿ ದ ವೆಕ್ಟರ್ ಫಾರ್ಮ್, r bar = a bar + λ b bar. a bar ಅಂದರೆ ಪಾಯಿಂಟು. ಪಾಯಿಂಟ್ ಏನಿದೆ, 5i - 4j + 6k ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಾರ್ ಅಂತ ಅಂದರೆ ಪ್ಯಾರಲಲ್ ವೆಕ್ಟರ್, 3i 7j 2k. Got it? So this is your vector form if Cartesian is given. Got it? So right. Coming to next question. Question number 8. Find the vector. Okay, idu passing through 2 points ide. Idu nimige syllabus alli cancel agide. Leave it. Okay. Next, coming to question number 9. This is also find the vector and passes through the points. Okay, 2 points in the pass agodu nimige illa bittakre aduna. Coming to next question. Find the angle between the following pairs of line. So this is the concept of angle between lines. Angle between lines na hege ಕಂಡುಹಿಡಿತೀರಾ? ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? Angle between two lines. How do you find? Simple. Cos theta is equal to b1 bar dot b2 bar divided by b1 bar magnitude of b2 bar. Correct idea? Right? So angle between two lines ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ cos theta is equal to b1 bar dot b2 bar divided by magnitude of b1 bar b2 bar. ಇದರಲ್ಲಿ ನಿಮಗೆ b1 b2 ಏನು ಅಂತ ಗೊತ್ತಿರಬೇಕು. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅದನ್ನು. b1 b2 ಅಂತ ಅಂದರೆ ನಥಿಂಗ್ ಬಟ್ ಪ್ಯಾರಲಲ್ ವೆಕ್ಟರ್ಸ್. ಅವ್ರೇನು ಮಾಡಿದ್ದಾರೆ, ನಿಮಗೆ ಲೈನ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನಿಮಗೆ ರೆಕಗ್ನೈಸ್ ಮಾಡೋಕ್ಕೆ ಬರಬೇಕು. ಓಕೆ, ಸೊ ಈ ಲೈನ್ಸ್ ಫಸ್ಟ್ ಕ್ವಶನಿಗೆ ಸಾಲ್ವ್ ಮಾಡೋಣ ಫಸ್ಟು. ಓಕೆ, ಕಂಪೇರ್ ಮಾಡಿಕೊಡ್ರಿ ಸ್ಟ್ಯಾಂಡರ್ಡಿಗೆ. r bar is equal to a bar plus lambda b bar, a1 b1 ಅಂತ ಅಂದ್ಕೊಳ್ರಿ. ಇನ್ನೂ ಒಂದು ಈಕ್ವೇಷನ್ನು r bar is equal to a2 bar plus mu into b2 bar ಅಂದ್ಕೊಳ್ರಿ. b1 bar b2 bar ಸಿಗುತ್ತೆ ತಾನೆ ಆಟೋಮೆಟಿಕಲಿ, ಎಸ್ ಆರ್ ನೋ? ಸೊ ಇದನ್ನು ಕಂಪೇರ್ ಮಾಡಿದ್ರೆ ನನಗೆ a1 a2 ಏನು ಸದ್ಯಕ್ಕೆ ಬೇಡ ಈ ಫಾರ್ಮುಲಾದಲ್ಲಿ ಯೂಸ್ ಮಾಡೋಕ್ಕೆ, ಹೌದಾ? ಈ ಫಾರ್ಮುಲಾದಲ್ಲಿ ನನಗೆ ಬೇಕಿರೋದೇನೋ ಜಸ್ಟ್ b1 b2 ಬೇಕು. ಸೊ ಅದನ್ನಷ್ಟೇ ಫಸ್ಟ್ ಕಂಡುಹಿಡಿರಿ. b1 ಬಾರ್ ಅಂತ ಅಂದರೆ ಲ್ಯಾಂಬ್ಡಾ ಜೊತೆ ಯಾವುದಿದೆ ಅಬ್ಸರ್ವ್ ಮಾಡಿರಿ, 3i ಪ್ಲಸ್ 2j ಪ್ಲಸ್ 6k. b2 ಬಾರ್ ಅಂದರೆ ಯಾವುದಿದೆ, ಮ್ಯೂ ಜೊತೆಗೆ ಎರಡನೇದು i ಪ್ಲಸ್ 2j ಪ್ಲಸ್ 2k. ಕರೆಕ್ಟ್ ಇದೆಯಾ? ಈಗ b1 b2 ಎಲ್ಲ ಸಿಕ್ಕಿದೆ ನಮಗೆ. ನಮಗೇನು ಬೇಕು, ಆ್ಯಂಗಲ್ ಬಿಟ್ವೀನ್ ಅಂದರೆ ಕಾಸ್ ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು ಬೇಕು, b1 ಬಾರ್ ಡಾಟ್ ಪ್ರಾಡಕ್ಟ್ b2 ಬಾರ್. ಕರೆಕ್ಟ್ ಇದೆಯಾ? ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಬಾರ್ ಅಂತ ಅಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 3² ಪ್ಲಸ್ 2² ಪ್ಲಸ್ 6² ಇಂಟು
ಮ್ಯಾಗ್ನಿಟ್ಯೂಡ್ ಆಫ್ B2 ಬಾರ್ ಅಂದರೆ ಏನಾಗುತ್ತೆ ಸ್ಕ್ವೇರ್ ರೂಟ್. ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಹೇಳಿ, ಸ್ಕ್ವೇರ್ ರೂಟ್ ಹಾಕ್ಬಿಟ್ಟು ಇಲ್ಲಿರೋ ಸ್ಕೇಲಾರ್ ಕಾಂಪೊನೆಂಟ್ಸ್ಗಳನ್ನು ಏನು ಮಾಡ್ತೀರಾ, ಸ್ಕ್ವೇರ್ಸ್ ಮಾಡ್ತೀರಾ. ಇದು ಆಲ್ರೆಡಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಹೇಳ್ಕೊಟ್ಟಿದ್ದೀನಿ. 1 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಕಾಸ್ ಥೀಟಾ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಅಂತ ಅಂದರೆ ಏನು ಮಾಡ್ಬೇಕು ಹೇಳ್ರಿ, ಡಾಟ್ ಪ್ರಾಡಕ್ಟ್ ಅಂದರೆ ನಂಬರ್ಸ್, ಇಲ್ಲೇನು ನಂಬರ್ಸ್ ಇದೆಯೋ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಬೇಕು. ಜೆ ಜೊತೆ ಜೆ, ಕೆ ಜೊತೆ ಯಾವ ನಂಬರ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ದೆನ್ ಆ್ಯಡ್ ಮಾಡಬೇಕು. 3 × 1 3 ಪ್ಲಸ್ 2 × 2 4 ಪ್ಲಸ್ 6 × 2 12 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ 6 ಸ್ಕ್ವೇರ್ 36 ಸ್ಕ್ವೇರ್ ರೂಟ್ 1 ಸ್ಕ್ವೇರ್ 1 2 ಸ್ಕ್ವೇರ್ 4 4 ರೈಟ್, ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, 12 ಪ್ಲಸ್ 4 3 7 12 7 ಅಂದರೆ 19 ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ, 36 ಪ್ಲಸ್ 4 40 49 ರೂಟ್ 49 4 4 8 ರೂಟ್ 9 49 ಅಂತ ಅಂದರೆ 7 ಸ್ಕ್ವೇರ್ ತಾನೆ. ಸೊ ದೇರ್ ಫಾರ್ ರೂಟ್ 49 ಅಂದರೆ 7, ಇದು ರೂಟ್ 9 ಅಂದರೆ 3. ಅಲ್ಲಿಗೆ ಏನಾಯ್ತು ನಿಮಗೆ ಆನ್ಸರ್ ಇಲ್ಲಿ, ಕಾಸ್ ಥೀಟಾ ಈಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 7 × 3 ದಟ್ ಈಸ್ ಈಕ್ವಲ್ ಟು 19/21. ಅವ್ರು ಕೇಳಿರೋದು ಆ್ಯಂಗಲ್, ದಟ್ ಮೀನ್ಸ್ ಥೀಟಾ ಅಷ್ಟೇ. ದೇರ್ ಫಾರ್ ಕಾಸ್ ಬೇಡ ತಾನೆ. ಹೆಂಗೆ ತೆಗಿಯೋದು ಅದನ್ನು, ಯೂಶಲಿ ನಾವು ಹೇಳ್ಬೇಕಾದ್ರೆ ಏನು ಹೇಳ್ತೀವಿ, ಕಾಸ್ನ ಈ ಕಡೆ ಕಳಿಸ್ರಿ ಅಂತ ಹೇಳ್ತೀವಿ, ಬಟ್ ಅದು ರಾಂಗ್. ಅದ್ರದ್ದು ಆ್ಯಕ್ಚುಲ್ ಮೀನಿಂಗ್ ಏನಂದರೆ ಅಪ್ಲೈ ಕಾಸ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಒಂದು ಸ್ಟೆಪ್ಪು ಅದು ನಾವು ಬರೆಯೋದಿಲ್ಲ, ಏನಂದರೆ ಕಾಸ್ ಇನ್ವರ್ಸ್ ಅಪ್ಲೈ ಮಾಡಿ ಅಂತ ಹೇಳ್ತೀವಿ ಆ್ಯಕ್ಚುಲಿ, ರೈಟ್. ಕಾಸ್ ಇನ್ವರ್ಸ್ ಕಾಸ್ ಥೀಟಾ ಅಷ್ಟೇ. ದೇರ್ ಫೋರ್ 19/12 ಗಾಟ್ ಇಟ್, ರೈಟ್. ಸೊ ದಿಸ್ ಇಸ್ ದ ಆ್ಯಂಗಲ್. ಈ ಸ್ಟೆಪ್ಪು ಯೂಶಲಿ ಯಾರೂ ಬರೆಯೋದಿಲ್ಲ, ನೆಸೆಸಿಟಿನೂ ಇಲ್ಲ, ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಬೇಸಿಕ್ ಥಿಂಗ್. ಕಾಸ್ನ ಈ ಕಡೆ ಕಳ್ಸೋಕ್ಕಾಗೋದಿಲ್ಲ, ಅಂಡರ್ಸ್ಟುಡ್. ಕಾಸ್ ಇನ್ವರ್ಸ್ ಅಪ್ಲೈ ಮಾಡಿದ್ದೀವಿ ಅಷ್ಟೇ, ರೈಟ್. ಸೊ ದಿಸ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಯಾವುದೈತಪ್ಪ, ಓಕೆ ಅದರಲ್ಲೇ ಇನ್ನೊಂದು ಐತಲ್ಲ. ಸೊ R ಬಾರ್ ಇಸ್ ಈಕ್ವಲ್ ಟು 3i ಕ್ಯಾಪ್, ರೈಟ್. ಸೇಮ್ ಇದೆ ಅದರಲ್ಲೂ. ಮತ್ತೆ ಏನು ಮಾಡಬೇಕು, B1 ಬಾರ್ B2 ಬಾರ್ ಕಂಡುಹಿಡಬೇಕು. ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ನೀವೇ. ಮೈ ರಿಕ್ವೆಸ್ಟ್ ಇಸ್ ಟ್ರೈ ಆ್ಯಂಡ್ ದೆನ್ ಕಂಟಿನ್ಯೂ, ದೆನ್ ಫಾಸ್ಟ್ ಫಾರ್ವರ್ಡ್ ಮಾಡಿ ಕೊನೆ ಸೊಲ್ಯೂಷನಿಗೆ ಆನ್ಸರ್ ನೋಡ್ಕೊಳ್ರಿ. ಕರೆಕ್ಟ್ ಬರ್ತಿದೆಯಾ, ಕರೆಕ್ಟ್ ಬಂದಿದೆ ಅಂದರೆ ನಿಮಗೆ ಅರ್ಥ ಆಗಿದೆಯಾ ಅಂತ ಅರ್ಥ. ಓಕೆ, ಸೊ ಸಿ ಹಿಯರ್ ಅಗೇನ್, ವಿ ನೋ ದಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಈಸ್ ವಾಟ್, ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಏನಿದೆ ಫಾರ್ಮುಲಾ, cos theta is equal to B1 bar dot B2 bar divided by B1 bar B2 bar, ರೈಟ್. ಈ ಕೊಟ್ಟಿರೋ ಇಕ್ವೇಷನಲ್ಲಿ B1 ಬಾರ್ ಅಂದರೆ ಯಾವುದಾಗುತ್ತೆ, ಲ್ಯಾಂಬ್ಡಾ ಇಂಟು B1 ಬಾರ್ ಮ್ಯೂ ಇಂಟು B2 ಬಾರ್. ಸೊ ದೇರ್ ಫೋರ್ ಗಿವನ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಅದು ಯಾವಾಗ ಬರುತ್ತೆ, ಫಾರ್ಮುಲಾ ಗೊತ್ತಿದ್ರೆ ಮಾತ್ರ. R ಬಾರ್ ಇಸ್ ಈಕ್ವಲ್ ಟು A ಬಾರ್ ಪ್ಲಸ್ ಲ್ಯಾಂಬ್ಡಾ B ಬಾರ್ ಅಂತ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಸೊ ಪ್ಲಸ್ ಇನ್ನೊಂದು ಏನಂದರೆ, ಇಲ್ಲಿ B1 ಬಾರ್ B2 ಬಾರ್ ಡೆರಿವೇಷನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಐ ಥಿಂಕ್ 3rd ಲೆಕ್ಚರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅನಿಸುತ್ತೆ. ಸೊ ಅಲ್ಲಿ ಬರಿಬೇಕಾದ್ರೆ ಫಾರ್ಮುಲಾ ಹೆಂಗೆ ಬಂತು ಅಂತ ಗೊತ್ತಿದ್ರೆ B1 B2 ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ದೇರ್ ಫೋರ್ ಗಿವನ್ B1 ಬಾರ್ ಎಷ್ಟಿದೆ, i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ 2k ಕ್ಯಾಪ್. B2 ಬಾರ್ ಎಷ್ಟಿದೆ, 3i ಕ್ಯಾಪ್ ಮೈನಸ್ 5j ಕ್ಯಾಪ್ ಮೈನಸ್ 4k ಕ್ಯಾಪ್. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮ್ಯಾಗ್ನಿಟ್ಯೂಡ್ನ ಸಪ್ರೇಟಾಗಿ ಕಂಡುಹಿಡಿತಾರೆ. ಇಲ್ಲೇ B1 ಬಾರ್ ಬರೀತಾರಲ್ಲ, ಇಲ್ಲೇ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿತಾರೆ. ಓಕೆ, ಹಂಗೂ ಮಾಡ್ಬೋದು. ಸೊ B1 ಬಾರ್ ಅಂದರೆ ಹೆಂಗೆ ಕಂಡುಹಿಡಿತೀರಾ, 1 ಸ್ಕ್ವೇರ್ 1 1 ಸ್ಕ್ವೇರ್ 1 2 ಸ್ಕ್ವೇರ್ 4 ಈಸ್ ಈಕ್ವಲ್ ಟು ರೂಟ್ 6. ಹಿಂಗೂ ಕಂಡುಹಿಡಿಬೋದು, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ಇಲ್ಲಿ -1 ಹೋಲ್ ಸ್ಕ್ವೇರ್ ಬರುತ್ತೆ, -2 ಹೋಲ್ ಸ್ಕ್ವೇರ್ ಬರುತ್ತೆ. ನನ್ನ ಸಜೆಷನ್ ಏನು ಅಂತ ಅಂದರೆ, ಸ್ಟೂಡೆಂಟ್ಸು ಆನ್ಸರ್ ಕರೆಕ್ಟ್ ಬರುತ್ತೆ, ಬರಿಬೇಕಾದ್ರೆ ಏನು ಬರೀತೀರಿ ಗೊತ್ತಾ, ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಬರೀತಾರೆ. ಅದಕ್ಕಿಂತ ಬೆಟರ್ ಏನು ಅಂತ ಅಂದರೆ, ಯು ರೈಟ್ ಡೈರೆಕ್ಟ್ಲಿ ದಿಸ್ ಸ್ಟೆಪ್. ಯಾಕೆ ಅಂದರೆ ಇದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ, ನಾನಿಲ್ಲಿ ಇನ್ಕ್ಲೂಡಿಂಗ್ ಮೈನಸ್ ಬರಿಬೇಕು, -2 ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ಈ ಸೈನು ಬಿಡಂಗಿಲ್ಲ ನಾನು, ಆದರೆ ಆನ್ಸರು ಸ್ಕ್ವೇರ್ ಇರೋದ್ರಿಂದ ಸೇಮ್ ಬರುತ್ತೆ. ಹಾಗಾಗಿ ಈ ಸ್ಟೆಪ್ಪೇ ಬರೆಯೋಕ್ಕೆ ಹೋಗ್ಬೇಡ್ರಿ, ನಿಮಗೆ ಕನ್ಫ್ಯೂಸ್ ಆದರೆ. ಗಾಟ್ ಇಟ್. ನೆಕ್ಸ್ಟು B2 ಬಾರು ಕೂಡ ಸಪ್ರೇಟ್ಲಿ ಕಂಡುಹಿಡಿಬಹುದು. 3 ಸ್ಕ್ವೇರ್ 9 5 ಸ್ಕ್ವೇರ್ 25 4 ಸ್ಕ್ವೇರ್ 16 25 16 ಪ್ಲಸ್ 9 ಎಷ್ಟು, 25 25 25 ಎಷ್ಟು, 50 50ನ ನಾನು ಯಾವ ರೀತಿ ಬರಿಬೋದು, 25 2s. ಸೊ 25 ಸ್ಕ್ವೇರಿಂದ ಹೊರಗೆ ಬಂದರೆ ಏನಾಗುತ್ತೆ 5. ಪ್ರೀವಿಯಸ್ ಲೆಕ್ಚರಲ್ಲಿ ಬೇಸಿಕ್ ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ, ಇದು ಹೆಂಗೆ ಬರುತ್ತೆ ಅಂತ. 25 ಈಸ್ ನಥಿಂಗ್ ಬಟ್ 5 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, 5 2 ಮಾತ್ರ ಹಾಗೆ ಉಳ್ಕೊಂತು. ಸೊ 5 ರೂಟ್ 2. ಅಲ್ಲಿಗೆ ಒಂದು ಆನ್ಸರ್ ಇದು, ಆಮೇಲೆ ಇದು ಸಿಕ್ತು ತಾನೆ ಮ್ಯಾಗ್ನಿಟ್ಯೂಡು.
So therefore angle between this is cos theta is equal to I cap minus j cap minus 2k cap dot b2 bar. b2 bar andre 3i cap minus 5j minus 4k divided by magnitude of b1 bar ಕಂಡುಹಿಡಿದಿದ್ದೀರಾ √6 ಅಥವಾ ಪ್ರೀವಿಯಸ್ ಅಲ್ಲಿ ಮಾಡ್ದಂಗೆ ಅಲ್ಲೇ ಕಂಡುಹಿಡಿಬಹುದು. ಅಂದರೆ ಈ ಸ್ಟೆಪ್ ಬರಿಬೇಕಾದ್ರೆ ಕಂಡುಹಿಡಿಬಹುದು, ಏನು ತೊಂದರೆ ಇಲ್ಲ. ಇಟ್ ಈಸ್ ಅಪ್ ಟು ಯು. ಓಕೆ, 5√2. ದೇರ್ಫೋರ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಾಟ್ ಪ್ರಾಡಕ್ಟು ಅಬ್ಸರ್ವ್ ಮಾಡ್ರಿ. 1 ಇಂಟು 3 3 ಪ್ಲಸ್ -1 ಇಂಟು -5 ಎಷ್ಟಾಗುತ್ತೆ, 5 1 5 ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 2 8 ಡಿವೈಡೆಡ್ ಬೈ √6 5√2. ಇದನ್ನು ಇನ್ನೂ ಏನು ಬರಿಬೋದು ನೋಡ್ರಿ, 8 5 3 8 8 2 16 ಬರಿಬೋದು. ಇದು ಓಕೆ, 5 ಓಕೆ. ರೂಟ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಯಿತು, √12 ತಾನೆ. ಸೊ ಅದೇನಾಗುತ್ತೆ ಡಿವೈಡೆಡ್ ಬೈ √12 ಅಂದರೆ 4 3 ರೈಟ್. ಇದೇನು ಆ್ಯಕ್ಚುಲಿ 4 ಇಂಟು 3 ತಾನೆ. ಸೊ ಆ 4 ರೂಟಿಂದ ಹೊರಗೆ ಬಂದರೆ 2 ಆಯಿತಾ, 2√3 2 1 2 8 ದೇರ್ಫೋರ್ ಆನ್ಸರ್ ಏನಾಯಿತು, ಕಾಸ್ ಥೀಟಾ ಇಸ್ ಈಕ್ವಲ್ ಟು 8/5√3. ದೇರ್ಫೋರ್ ನನಗೆ ಥೀಟಾ ಅಷ್ಟೇ ಬೇಕು, ಕಾಸ್ ಇನ್ವರ್ಸ್ ಆಫ್ 8/5√3. ಅರ್ಥ ಆಯ್ತಲ್ಲ, ರೈಟ್. ಸೊ ಈ ರೀತಿ ನೀವು ಆ್ಯಂಗಲ್ ಕಂಡುಹಿಡಿಬೋದು. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಐ ಗೆಸ್ ಇನ್ನು ಎಷ್ಟಿದೆ, 7 ಪ್ರಾಬ್ಲಮ್ಸ್ ಇದೆ. ಓಕೆ, ಇನ್ನು ಒಂದು ಲೆಕ್ಚರಲ್ಲಿ ನಿಮ್ಮದು 3D ಚಾಪ್ಟರ್ ಮುಗಿಯುತ್ತೆ, ರೈಟ್. ಸೊ ಐ ಹೋಪ್ ಸೊ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇನ್ ಕೇಸ್ ಇಟ್ ವಾಸ್ ಹೆಲ್ಪ್ಫುಲ್ ಡೂ ಲೆಟ್ ಮಿ ನೋ. ಓಕೆ, ಇಲ್ಲ ಕಂಟಿನ್ಯೂ ಮಾಡಿಬಿಡೋಣವಾ? ಓಕೆ, ಇಲ್ಲ, ಒನ್ ಮೋರ್ ಲೆಕ್ಚರ್ ಐ ಜಸ್ಟ್ ರೆಕಾರ್ಡ್ ಇಟ್. ಇಟ್ ವಿಲ್ ಬಿ ಈಸಿ ಫಾರ್ ಯು ಆ್ಯಸ್ ವೆಲ್. ಓಕೆ, ಕಂಟಿನ್ಯೂ ಜಾಸ್ತಿ ಡ್ರ್ಯಾಗ್ ಆಗಿಬಿಟ್ರೆ ಬೋರ್ ಆಗುತ್ತೆ, ಹೌದಲ್ವಾ? ಸೊ ಎನಿವೇಸ್, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ಇಫ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್, ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿಬಿಟ್ಟು ಅವರಿಗೂ ಹೆಲ್ಪ್ ಮಾಡಿ, ರೈಟ್. ಆ್ಯಂಡ್ whatever is there, please let me know in the comment section. Okay, so that's all for today. Thank you so much. God bless you.